ಬಹುತೇಕ ಸಮೀಕ್ಷೆಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಮುನ್ನಡೆ ಸಿಕ್ಕಿದೆ. ಜನ್ ಕಿ ಬಾತ್ ಹಾಗೆ ನೋಡ್ತಾ ಹೋಗೋಣ. ಒಂದೊಂದೇ ಸಂಸ್ಥೆಗಳು ನಡೆಸಿರುವಂತಹ ಸಮೀಕ್ಷೆಗಳ ಅಂಕಿ ಸಂಖ್ಯೆಗಳನ್ನು. ಬಹುತೇಕ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಮುನ್ನಡೆಯನ್ನು ಕೊಟ್ಟಿದ್ದಾವೆ. ಜನ್ ಕಿ ಬಾತ್ ಎನ್ಡಿಎ 377, ಇಂಡಿಯಾ 151, ಇತರೆ 15 ಸ್ಥಾನಗಳು. ಪಿ ಮಾರ್ಕ್ ಎನ್ಡಿಎ 359, ಇಂಡಿಯಾ 154, ಇತರೆ 30 ಸ್ಥಾನಗಳು. ಇಂಡಿಯಾ ನ್ಯೂಸ್ ಎನ್ಡಿಎ 371, ಇಂಡಿಯಾ 125, ಇತರೆ 47. ಜಿ ನ್ಯೂಸ್ ಎನ್ಡಿಎ 353 ಇಂದ 367, ಇಂಡಿಯಾ 118 133, ಇತರೆ 43. ಮ್ಯಾಟ್ರೀಸ್ ಎನ್ಡಿಎ 353, ಇಂಡಿಯಾ ಕೂಟ 118, ಇತರೆ 43. ಲೋಕ್ಪಾಲ್ ಸರ್ವೆ ಎನ್ಡಿಎ 325, ಇಂಡಿಯಾ 155, ಇತರೆ 48. ನ್ಯೂಸ್ ನೇಷನ್ ಎನ್ಡಿಎ 342, ಇಂಡಿಯಾ 153, ಇತರೆ 30ರಿಂದ 35. ದೈನಿಕ್ ಭಾಸ್ಕರ್ ಎನ್ಡಿಎ 281, ಇಂಡಿಯಾ 145, ಇತರೆ 33. ನೋಡ್ತಾ ಇದ್ದೀವಿ ಯಾವ್ಯಾವ ಸಮೀಕ್ಷೆಗಳು ಎಷ್ಟೆಷ್ಟು ಸ್ಥಾನಗಳನ್ನು ಕೊಟ್ಟಿದ್ದಾವೆ ಎನ್ಡಿಎಗೆ, ಇಂಡಿಯಾಗೆ ಮತ್ತು ಇತರರಿಗೆ ಅಂಥೇಳಿ. ಜೂನ್ 4ಕ್ಕೆ ನಮಗೆ ಫೈನಲಿ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ, ಅಂಕಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗಬಹುದು. ಬಟ್ ಎನ್ಡಿಎಗೆ ಎಲ್ಲ ಬಹುತೇಕವಾಗಿ ಸಂಸ್ಥೆಗಳು ಮುನ್ನಡೆಯನ್ನು ಕೊಟ್ಟಿದ್ದಾವೆ. ಅತಿ ಹೆಚ್ಚಿನ ಸ್ಥಾನಗಳು 2019ರಲ್ಲಿ ಬಿಜೆಪಿ ಸಿಂಗಲ್ ಆಗಿ 303, ಆಮೇಲೆ 353 ಎನ್ಡಿಎ. ಈ ಬಾರಿ ಅದು ಜಾಸ್ತಿ ಆಗಬಹುದು ಅಥವಾ ಕಡಿಮೆನೂ ಕೂಡ ಆಗಬಹುದು. ನೋಡಿ, 543 ಲೋಕಸಭಾ ಕ್ಷೇತ್ರಗಳು, ಓವರಾಲ್ ಎಲ್ಲ ಕ್ಷೇತ್ರಗಳು ಅಂದರೆ ಒಟ್ಟು ಕ್ಷೇತ್ರಗಳು. 272 ಬೇಕು ಮ್ಯಾಜಿಕ್ ನಂಬರ್ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಲಿಕ್ಕೆ. ಬಹಳ ಈಸಿಯಾಗಿ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಬಹುತೇಕವಾಗಿ ಇಲ್ಲಿ ಇಂಡಿಯಾ ಒಕ್ಕೂಟ 2019ರಲ್ಲಿ ಯು ಪಿ ಅಂತ ಇತ್ತು, ಈಗ ಇಂಡಿಯಾ ಆಗಿದೆ. 2019ರಲ್ಲೂ ಕೂಡ ಇದೇ ಅಂಕಿ ಸಂಖ್ಯೆಗಳನ್ನು ಕೊಡಲಾಗಿತ್ತು. 118, 120 ಒಳಗಡೆನೆ ಕೊಡಲಾಗಿತ್ತು. ಈಗ ಮತ್ತೆ ಅದು ರಿಪೀಟ್ ಆಗಿದೆ ಬಹುತೇಕವಾಗಿ. ನೋಡಿ, ಎಲ್ಲ ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ರೆ ಎನ್ಡಿಎ ಕೊಟ್ಟಿರೋದು 350 ಮೇಲೇ ಇದೆ. ದೈನಿಕ್ ಭಾಸ್ಕರ್ ಒಂದು 281, 350 ಅಷ್ಟರೊಳಗಡೆ. ಬಹುತೇಕವಾಗಿ ಎಲ್ಲ 320 ಮೇಲೇ ಇದೆ ನೋಡಿ ಎಲ್ಲವೂ ಕೂಡ. ಅದರ ಜೊತೆಗೆ ಇಂಡಿಯಾ ಒಕ್ಕೂಟಕ್ಕೆ 125 ಮೇಲೇ ಕೊಡಲಾಗಿದೆ ಎಲ್ಲ ಬಹುತೇಕವಾಗಿ ಎಲ್ಲ ಸಮೀಕ್ಷೆಗಳಲ್ಲಿ. ಹಾಗಾಗಿ ಇವೆಲ್ಲ ನೋಡ್ತಾ ಇದ್ರೆ ಟ್ಯಾಲಿ ಮಾಡಿದರೆ ಓವರಾಲ್ ಆಗಿ ಎಲ್ಲ ಸಮೀಕ್ಷೆಗಳ ಪ್ರಕಾರ ಮತ್ತೊಮ್ಮೆ ಎನ್ಡಿಎ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಸರ್ವೆಗಳನ್ನ ನೋಡ್ತಿದ್ರೆ ಇವತ್ತು ದೆಹಲಿಯಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರು ಸಭೆಯನ್ನು ಮಾಡಿದರು. ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಎಲ್ಲ ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, ಸಮಾಜವಾದಿ ಪಕ್ಷ, ಜೊತೆಗೆ ಅಲ್ಲಿ ತೇಜಸ್ವಿ ಯಾದವ್ ಎಲ್ಲರೂ ಪಾಲ್ಗೊಂಡರು, ಚರ್ಚೆಯನ್ನು ಮಾಡಿದರು. ಅದರ ಜೊತೆಗೆ 295ಕ್ಕಿಂತ ಜಾಸ್ತಿ ಕಾಂಗ್ರೆಸ್ಗೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ನಾಯಕರು ವ್ಯಕ್ತಪಡಿಸಿದ್ದಾರೆ. ನಾವು ಎಕ್ಸಿಟ್ ಪೋಲನ್ನು ನಂಬೋದಿಲ್ಲ ಅಂಥೇಳಿ.